ಭೂಮಿಲಿ ಅಂದರೆ ನನಗೆ ಒಂದು 2-3 ವರ್ಷ ಒಂಥರ ಏನೋ ಕಷ್ಟ ಅನುಭವಿಸ್ತಿತ್ತು ಈ ಭೂಮಿ. ಪಾಪ ಅಲ್ಲಿಂದ ಈ ಹೊರಗೆ ಬರೋಕ್ಕೆ ಒಂದು ಆಗ್ತಾ ಒಂಥರ ರಿಲ್ಯಾಕ್ಸ್, ಒಂಥರ ಗಾಳಿ ಬಂದಂಗೆ, ಆಕ್ಸಿಜನ್ ಕೊಟ್ಟಂಗೆ ಒಂಥರ ಏನೋ ಒಂಥರ ಉಸಿರಾಡ್ತದನಿ ಉಸಿರಿದೆ ನಂದೇನೋ ಉಸಿರಾಡ್ತಾನೆ, ನಿಮಗೆ ಸಹಾಯ ಬೇಕು ಅನ್ನೋ ಟೈಪ್ ಆಗ್ತಾ ಇತ್ತೇನೋ ಭೂಮಿ ಅನ್ಸೋದು ನನಗೆ ತೋಟಕ್ಕೆ ಹೋದಾಗ. ನಾನು ಮೂಲತಃ ರೈತ ಕುಟುಂಬದಲ್ಲಿ ಬಂದಂಥಳು. ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಲ್ಲಿ ಆಗಿತ್ತು. ಮತ್ತು ಪುನಃ ನಾನು ನಮ್ಮ ಊರಿಗೆ ಬಂದಾಗ ನಾನು ಒಬ್ಬ ರೈತಾಪಿ ಹುಡುಗನನ್ನು ಮದುವೆ ಆದೆ. ಅದು ಕೂಡ ಸರಳ ವಿವಾಹ. ನಮ್ಮದು ಬೇಸಿಕ್ಕಾಗಿ ಕಾಫಿ ಮತ್ತು ಮೆಣಸು ಕಿತ್ತಲೆ ಬೆಳಿತೀವಿ ನಾವಿಲ್ಲಿ. 78ರಿಂದ ನಾವಿಲ್ಲಿ ಕೃಷಿ ಮಾಡ್ತಾಯಿದ್ವಿ, 1978ಇಂದ. ಹಿಂದೆ ಎಲ್ಲ ಏನಾಗ್ತದೆ, ನಾವು ಚಿಕ್ಕವರಿದ್ದಾಗ ವ್ಯವಸಾಯನ ಒಂಥರ ಸಾಲ ಮಾಡಿದೆ ರೈತರು, ಬಹುಮುಖ್ಯವಾಗಿ ಸಾಲ ಮಾಡ್ತಿತ್ತಿಲ್ಲ. ಮತ್ತು ಹೊರಗಡೆಯಿಂದ ಹೆಚ್ಚು ಏನು ಕೊಂಡ್ಕೊಂಬರ್ತಿತ್ತಿಲ್ಲ. ಅಲ್ಲಿಯ ಸ್ಥಳೀಯ ಏನೇನು ಸಿಗುತ್ತೆ ಅದನ್ನೇ ಬಳಸಿ ನೈಸರ್ಗಿಕವಾಗಿ ಕೃಷಿ ಮಾಡ್ತಾಯಿದ್ರು. ಸೊ ಅವ್ರು ಬಂದದ್ದನ್ನು ಮತ್ತೆ ಭೂಮಿಗೆ ಒಂದು 3/4 ಭಾಗವನ್ನು ಹಾಕಿ ಇನ್ನು 1/4 ಭಾಗವನ್ನು ತಮ್ಮ ಜೀವನಕ್ಕೆ ಬಳಸ್ಕೊಂಡು ಮತ್ತು ತಮ್ಮ ನೆರೆಯವರ ಜೊತೆ ಬದುಕನ್ನು ನಡೆಸ್ಕೊಳ್ತಾಯಿದ್ರು. ಈ ರಾಸಾಯನಿಕ ಕೃಷಿ ಬಂದ ಮೇಲೆ ಏನು ಹಸಿರು ಕ್ರಾಂತಿ ಅಂತ ಮಾಡಿದ್ರಲ್ಲ, ಹೆಚ್ಚು ಬೆಳೀರಿ ಅಂತ ಹೇಳ್ಬಿಟ್ಟು ಇವರು ರಾಸಾಯನಿಕಗಳು ಮತ್ತು ಔಷಧಿಗಳನ್ನ ಹಾಕಿ ಮತ್ತು ಹೈಬ್ರಿಡ್ ತಳಿಗಳನ್ನ ಹಾಕಿ ವ್ಯವಸಾಯ ಮಾಡಿ ಅದ್ರ ಮುಖಾಂತರ ನೀವು ಹೆಚ್ಚು ಲಾಭ ಗಳಿಸಬೇಕು ಅಂತೇಳಿ ರೈತರಿಗೆ ಸರ್ಕಾರದವರು ಮತ್ತು ವ್ಯವಸಾಯ ಇಲಾಖೆಯವರು, ಹಾರ್ಟಿಕಲ್ಚರ್ ಇಲಾಖೆಯವರು ಹೇಳಿದ ಕಾರಣ ರೈತರು ರಾಸಾಯನಿಕ ಕೃಷಿ ಕಡೆಗೆ ತಿರುಗಿದರು. What you see in the Punjab is no miracle. It's a lot of solid, healthy, happy, hard work. Well, it has damaged Indian agriculture to quite an extent. In the sense, if you work out the economics properly, economics of soil degradation, economics of increasing plant diseases, loss of biodiversity, well, it becomes very clear that it's a losing proposition. It's not sustainable. It's definitely not sustainable. It's finished. The first green revolution era is over. The dream is over. ಹೆಚ್ಚು ಕಡಿಮೆ 2000ನೇ ಇಸ್ವಿವರೆಗೆ ನಾವು ರಾಸಾಯನಿಕ ಬಳಸಿ ಕೃಷಿಯನ್ನು ಕಾಫಿ ಮತ್ತು ಮೆಣಸು, ಏಲಕ್ಕಿ ಮತ್ತು ಕಿತ್ತಲೆ ಎಲ್ಲ ಬೆಳೆದ್ವಿ. ಒಂದು 5-6 ವರ್ಷ ಸ್ವಲ್ಪ ಬೆಳೆ ಬಂದಂಗೆ ಕಾಣ್ತು. 86ರಿಂದ 93-94ರವರೆಗೆ ಬೆಳೆ ಸ್ವಲ್ಪ ಉತ್ತಮ ಆಯಿತು. ಮತ್ತು ಡಿಮಿನಿಷಿಂಗ್ ಶುರುವಾಗ್ಬಿಡ್ತು. ಆನಂತರ 2000ರವರೆಗೆ ಲಾಸು. ನಾವು ಪ್ರತಿ ವರ್ಷ ನಷ್ಟವನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ವರ್ಷನೂ ನಾನು ಲೆಕ್ಕಾಚಾರ ಆಗ್ತಾಯಿದ್ದೆ. ಏನೂ ನಮ್ಮ ಶ್ರಮಕ್ಕೆ ಏನೂ ಸಿಗ್ತಾ ಇರಲಿಲ್ಲ, ಯಾವುದೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಏನಕ್ಕಾಗಿ ಈ ಥರ ಇದ್ಕೊಂಡು ಇದೇ ಥರ ಇರುತ್ತಲ್ಲ ಅಂತ ಅಂದ್ಕೊಂಡು ನಾವು ಭಾರಿ ಕಷ್ಟದಲ್ಲೇ ಇದ್ವು. ಒಂದು 20-25 ವರ್ಷ. ಮಕ್ಕಳಿಗೂ ಕೂಡ ಇಲ್ಲಿ ವಿದ್ಯಾಭ್ಯಾಸದ್ದು ಕಷ್ಟ ಆಗ್ತದೆ. ಇಂಥ ಕಷ್ಟದಲ್ಲಿ ಇಲ್ಲಿ ಹಾಕಿದೆಲ್ಲ ಇಲ್ದಲ್ಲೇ ಹೋಗ್ಬೋದು. ಯಾವಾಗಲೂ ನಮ್ಮ ಮನೆಯವ್ರಿಗೆ ಹೇಳ್ತಿದ್ದೆ, ಒಂದು ಬೀಡ ಅಂಗಡಿ ಇಟ್ಕೊಂಡ್ರೂ ಸುಖವಾಗಿರ್ಬೋದು, ಇಷ್ಟು ತೋಟ ಕಟ್ಕೊಂಡು ಏನಕ್ಕೆ ಇಷ್ಟು ಕಷ್ಟಪಟ್ಟರು ವರ್ಷದ ಕೊನೆಯಲ್ಲಿ ಏನಿಲ್ವಲ್ಲ, ಏನಕ್ಕೆ ಇರಕ್ಕು ಅಂತೇಳಿ ನಾವೆಲ್ಲ ಭಾರಿ ಬೇಜಾರು ಮಾಡ್ತಿದ್ವಿ ಇಬ್ಬರು. ಆಗೇನು ಮಾಡ್ತಾರೆ, ನಮಗೆ 2000ನೇ ಇಸ್ವಿನಲ್ಲಿ ಒಟ್ಟು ನಮ್ಮ ತೋಟ ನಷ್ಟ ಆಗೋಕ್ಕೆ ಶುರುವಾಯ್ತಲ್ಲ, ಆಗ ನಾವು ಈ ರಾಸಾಯನಿಕ ಕೃಷಿಯಿಂದ ಲಾಭ ಆಗೋದಿಲ್ಲ ಅಂತೇಳಿ ಅಷ್ಟೊತ್ತಿಗೆ ಏನಾಯಿತು, ಹಾಸನದಲ್ಲಿ ಪಾಳೇಕರ್ರವರು ಒಂದು ಶಿಬಿರವನ್ನು ಮಾಡಿದರು ಹಾಸನದಲ್ಲಿ 2 ದಿವಸ. कि प्रकृति की खुद की स्वयं विकासी, स्वयं पोषी, स्वयं पूर्ण व्यवस्था है, जिनके माध्यम से उनके वृद्धि के लिए जो भी चाहिए सब कुछ मिल जाता है. मैंने वही काम किया. उस प्रकृति की व्यवस्था को उठाया और खेतों में डाल दिया. मैंने नाम दिया 0 बजट आध्यात्मिक कृषि. ಅದರಲ್ಲಿ ಭಾಗವಹಿಸ್ತೀನಿ ನಾನು, ನನ್ನ ಶ್ರೀಮತಿಯವರು. ಸೊ ಅವರು ಈ ಒಂದು ಜೀವಾಮೃತದ ಬಗ್ಗೆ ಹೇಳಿದರು. ಬೀಜಾಮೃತ, ಜೀವಾಮೃತ ಮತ್ತು ಏನೇನು ನಾವು ನೈಸರ್ಗಿಕವಾಗಿ ಔಷಧಿಗಳು ಮಾಡ್ಕೋಬೇಕು ಅನ್ನೋ ವಿಚಾರದ ಬಗ್ಗೆ ಅವತ್ತು ಚರ್ಚೆ ಮಾಡಿದ್ವಿ. ಸೊ ಆ ನಂತರ ನಾವು ಇದನ್ನು ಈ ರಾಸಾಯನಿಕ ಕೃಷಿಯಲ್ಲಿ ಆಗೋದಿಲ್ಲ ಅಂಥೇಳಿ ನಾವು ಈ ಪಾಳೇಕರ್ ಕೃಷಿ ಕಡೆ ತಿರ್ಕೊಂಡು ಈ 200 ಲೀಟ್ರ್ ನೀರಿಗೆ ನಾವು 10 kg ಸಗಣಿ, 10 ಲೀಟ್ರ್ ಗೋಮೂತ್ರ ಮತ್ತು 2 kg ದ್ವಿದಳ ಧಾನ್ಯದ ಹಿಟ್ಟು ಮತ್ತು 2 kg ಬೆಲ್ಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀವಿ.
ಇದು ಕರಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಹೀಗೆ ಪ್ರದಕ್ಷಿಣಾಕಾರವಾಗಿ ದಿನ 3 ಸರಿ ತಿರುಗ್ತೀವಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಹೀಗೆ ಇದನ್ನು 5 ದಿವಸ ಇಡ್ತೀವಿ. 4 ದಿವಸ ಅಥವಾ 5 ದಿವಸ ಇಟ್ಟು 5ನೇ ದಿವಸ ಅಥವಾ 6ನೇ ದಿವಸ ಇದನ್ನು 1 ಎಕರೆಗೆ 2 ಬ್ಯಾರಲ್ ಅಂತೆ ಚೆಲ್ತೀವಿ. ಹೀಗೆ ಇದನ್ನು ನಾವು ವರ್ಷಕ್ಕೆ ನಾವು ಬರೀ ಮಳೆಯಲ್ಲೇ ವ್ಯವಸಾಯ ಮಾಡೋದಾದರೆ 4ರಿಂದ 5 ಸರಿ ಚೆಲ್ತೀವಿ. ನೀರಾವರಿ ಇದ್ದವರು ಒಂದು 7-8 ಸರಿ ಹಾಕ್ಬೋದು ಭೂಮಿಗೆ. ನಿಮಗೆ ಒಂದು ಹಸು ಸಾಕೊಂಡ್ರೆ ನೀವು 10ರಿಂದ 15 ಬ್ಯಾರಲು ಇದನ್ನು ಜೀವಾಮೃತ ತಯಾರು ಮಾಡ್ಕೊಬೋದು. ಸೊ 1 ಎಕರೆಗೆ 2 ಬ್ಯಾರಲು ಕೊಟ್ಟರು ನಿಮಗೆ ಒಂದು ವಾರಕ್ಕೆ ಒಂದು 5 ಎಕರೆಗೆ ಆಗೋವಷ್ಟು ಒಂದು ಹಸುವಿನಿಂದಲೇ ಆಗುತ್ತೆ. ಇದು ಜೀವಾಮೃತ ಅಂಥೇಳಿ. ಇದನ್ನು ನಾವು ಭೂಮಿಗೆ ಸಿಂಪಡಣೆ ಮಾಡಿ ಈ ಮುಖಾಂತರನೇ ಈಗ ವ್ಯವಸಾಯ ಮಾಡ್ತಾ ಇದ್ದೀವಿ. ನೈಸರ್ಗಿಕ ಕೃಷಿ ಕಡೆ ಇದ್ರ ಮುಖಾಂತರ ನಾವು ನಮ್ಮ ಇದನ್ನು ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದೀವಿ. ಹೀಗೆ ಒಂದು 20 ಸಾರಿ ತಿರುಗಿಸ್ಬೇಕು, ದಿನಕ್ಕೆ 3 ಸಾರಿ, ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ. ಹಿಂಗೆ ತಿರುಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಮುಚ್ಚಬೇಕು. ನೆರಳಲ್ಲಿದ್ದರೆ ಬೆಸ್ಟು. ಈ ಥರ ಗೋಣಿಚೀಲ, ಪ್ಲಾಸ್ಟಿಕ್ಗಿಂತ ಗೋಣಿಚೀಲ ಉತ್ತಮ. ಇದನ್ನು ಹಿಂಗೆ ಮುಚ್ಚಿಬಿಡ್ತೀವಿ. ನಮ್ಮ ಹಸುವನ್ನು ಸಾಕ್ತಕ್ಕಂಥ ಜಾಗ ಇದು. ನಮ್ಮ ಹಸುವಿನ ಕರು ಹಸುವಿಗೆ ಮೇಯ್ಲಿಕ್ಕೆ ಹೋಗಿದೆ. ಇಲ್ಲಿ ಸಗಣಿನ ಕಲೆಕ್ಟ್ ಮಾಡ್ಕೊತೀವಿ. ಇದು ಹಸುವಿಗೆ ಮೇವು ಹಾಕೋ ಜಾಗ. ಇದರಿಂದ ಹೊರಗಡೆ ಗೋಮೂತ್ರ ಹೊರಗಡೆ ಹೋಗುತ್ತೆ. ಅಲ್ಲೊಂದು ಚಿಕ್ಕದು ಟ್ಯಾಂಕ್ ಮಾಡಿದ್ದೀವಿ. ಆ ಟ್ಯಾಂಕಲ್ಲಿ ಗೋಮೂತ್ರ ಇರುತ್ತೆ. ಸೊ ಸಗಣಿನ ತೆಗೆದು ಇಲ್ಲಿ ಕಲೆಕ್ಟ್ ಮಾಡ್ಕೊತೀವಿ. ಅದನ್ನು ಬೇಕಾದಾಗ ನಾವು ಜೀವಾಮೃತಕ್ಕೆ ಉಪಯೋಗಿಸ್ತೀವಿ. ಪುರಾತನ ಕಾಲದಲ್ಲೂ ಗೋಗಳನ್ನೇ ನಾವು ಸಾಕೊಂಡು ಬಂದಿದ್ದೀವಲ್ಲ, ಅದರಲ್ಲೇ ನೋಡಿ ಈಗ ನೀವು ಒಂದು ಸಗಣಿ ಹಾಕಿದಾಗ ಕ್ರಿಯೆ ನಡೀತಾ ಇರ್ತೈತೆ ಭೂಮಿಗೂ ಆ ಸಗಣಿಗೂ. ಅವಾಗ ಅಲ್ಲಿ ಏನೋ ಒಂದು ಕ್ರಿಯೆ ನಡೀತೆ, ಪ್ರಕ್ರಿಯೆ ಅನ್ನೋದೊಂದು ಅರ್ಥ ಆಯ್ತಲ್ವ. ಹಸುಗಳ ನಂಬಿಕೆ, ಹಸುಗಳಿಂದಲೇ ನಾವು ನೈಸರ್ಗಿಕ ಕೃಷಿ ಮಾಡೋದು. ನಮ್ಮಲ್ಲಿರೋದನ್ನ ಉಪಯೋಗಿಸ್ಕೊಂಡು ನಮ್ಮಲ್ಲಿರೋದನ್ನೇ ಬೆಳ್ಕೊಂಡು ನಾವೇ ಇರೋದೇ ನೈಸರ್ಗಿಕ ಕೃಷಿ. ಇದು ಜೇನುಗೂಡು. ಈ ಥರದ್ದು 5 ಗೂಡುಗಳನ್ನ ಸಾಕಿದ್ದೀವಿ. ಪರಾಗ ಸ್ಪರ್ಶಕ್ಕೆ ಅನುಕೂಲ ಆಗುತ್ತೆ. ಪಾಲಿನೇಷನ್ಗೆ ಅನುಕೂಲ ಮಾಡಿಕೊಟ್ಟು ಇಳುವರಿ ಜಾಸ್ತಿ ಆಗುತ್ತೆ, ಜೊತೆಗೆ ಜೇನುತುಪ್ಪ ಸಿಗುತ್ತೆ. ಇನ್ನು ನಮ್ಮ ಈ ತೋಟದಲ್ಲಿ ಹೆಚ್ಚು ಕಡಿಮೆ ಕನಿಷ್ಠ ಅಂದರೆ ಒಂದು 100 ವೆರೈಟಿ ಮರಗಳಿದೆ. ಇನ್ನು ನೀವು ನೋಡ್ಬೋದು, ಎಲ್ಲ ಒಂದೊಂದು ಬೇರೆ ಬೇರೆ ಮರಗಳು. ಕನಿಷ್ಠ 100 ವೆರೈಟಿ ಮರ ಗಿಡಗಳು ನಮ್ಮ ತೋಟದಲ್ಲಿದೆ. ಒಂದೇ ಬೆಳೆಯನ್ನು ಬೆಳಿಬಾರ್ದು, ಬೇರೆ ಬೇರೆ ಬೆಳೆಯಲ್ಲಿ ಬೆಳಿಬೇಕಲ್ಲ. ಆ ಕಾರಣಕ್ಕೆ ತುಂಬ ವೆರೈಟಿ ಮರಗಳಿರೋದ್ರಿಂದ ನೈಸರ್ಗಿಕ ಕೃಷಿಗೆ ಅನುಕೂಲ ಇದು. ಇದು ಸಿಲ್ವರ್ ಓಕು, ಅದು ಆ ಕಡೆ ಹತ್ತಿ, ಅದು ಗರ್ಗೆ ಮರ. ಇದೆಲ್ಲ ನೋಡಿ ಕಾಳು ಮೆಣಸಿ ಫಸಲು ಬಿಟ್ಟಿದೆ. ಸ್ವಲ್ಪ ಮೀಡಿಯಮ್ ಆಗಿದೆ ಈ ವರ್ಷ ಬೆಳೆ. ಕಳೆದ ವರ್ಷ ತುಂಬ ಇತ್ತು. ನಾರ್ಮಲಾಗಿ ಎಲ್ಲ ಬೆಳೆಗಳು ಒಂದು ವರ್ಷ ತುಂಬ ವರ್ಷ ಇರೋ ಬಳ್ಳಿಗಳು ಗಿಡಗಳು ಇರುತ್ತಲ್ಲ, ಅದು ಒಂದು ವರ್ಷ ಚೆನ್ನಾಗಿ ಕೊಡುತ್ತೆ, ಒಂದು ವರ್ಷ ಕಡಿಮೆ ಕೊಡುತ್ತೆ. ಅದು ಸುಧಾರಿಸ್ಕೊಳ್ಳಿಕ್ಕೆ ಬೇಕು ಒಂದು ವರ್ಷ. ನೀರಿನ ಅವಶ್ಯಕತೆ ಬೇಕೇ ಬೇಕು ತಾನೆ. ನಾವು ಹೇಳ್ದಂಗೆ ಗಾಳಿ, ಬೆಳಕು, ನೀರು, ನಂತರ ಆಹಾರ ಅಂತಲ್ಲಿ ನೀರು ಎಲ್ಲ ಪ್ರಾಣಿಗಳಿಗೂ ಗೊತ್ತು. ಪ್ರತಿಯೊಂದು ಈ ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗಳಿಗೂ ಬೇಕೇ ಬೇಕು ನೀರಲ್ವ. ಆವಾಗ ನಾವು ಇಲ್ಲೊಂದು ಸಣ್ಣ ಜರಿ ಇರುತ್ತಲ್ಲ, ಇಲ್ಲೊಂದು ಯಾಕೆ ಸಣ್ಣ ಗುಂಡಿ ಮಾಡ್ಬೋದು, ಕಟ್ಟೆ ಕಟ್ಬೋದು ಅಂದ್ಕೊಂತಿದ್ದೆ. ಆವಾಗ ನನ್ನ ಮಗ ಇದ್ದನು, ಇಲ್ಲ ಇಲ್ಲಿ ದೊಡ್ಡದಾಗೆ ಇದನ್ನೆಲ್ಲ ಫುಲ್ ನಮಗೆ ಎಷ್ಟು ಬೇಕಷ್ಟು ತುಂಬಿಸ್ಕೊಂಡು ಉಳಿದವ್ರಿಗೆ ಬೇರೆಯವ್ರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ ದೊಡ್ಡ ಗುಂಡಿಗೆ ಮಾಡಿದ್ವಿ. ಆವಾಗ ಅಲ್ಲಿ ಒಳ್ಳೆ ನೀರು ನಿಲ್ತು. ನೀರು ನಿಂದಾಗ ಅಲ್ಲಿ ಮೀನು ಬಿಟ್ವಿ. ಆಮೇಲೆ ಹಾವುಗಳು ಕುಡ್ದು ಹೋಗ್ತಾವೆ, ಪಕ್ಷಿಗಳು ಕುಡ್ದು ಹೋಗ್ತಾವೆ, ಪ್ರತಿಯೊಂದು ಅಲ್ಲಿ ಕುಡ್ದು ಹೋಗ್ತವೆ. ಮೊದಲನೇದಾಗಿ ಜೀವಾಮೃತ ಕೊಡ್ತೀವಿ. ಎರಡನೇದಾಗಿ ಭೂಮಿನ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಬಾರ್ದು. ಸೊ ನಾವೇನು ಮಾಡ್ತೀವಿ, ಕಳೆ ಇದೆಯಲ್ಲ, ಕಳೆ ಎಲ್ಲ ಹಾಗೇ ಈ ಗಿಡದ ಹತ್ರಕ್ಕೆ ಬಂದರೆ ಹಂಗೆ ಮಲಗಿಸ್ಬಿಡ್ತೀವಿ, ಕೊಚ್ಚೋದಿಲ್ಲ, ತುಂಡು ಮಾಡೋದಿಲ್ಲ ಅದನ್ನು. ಸೊ ಇದೆಲ್ಲ ಭೂಮಿಗೆ ಮಲ್ಚಾಗಿದೆ ನೋಡಿ, ಇದು ಭೂಮಿಗೆ ಮುಚ್ಕೊಂಡಿದೆ. ಸೊ ಭೂಮಿ ಮುಚ್ಕೊಂಡಿರೋದು ಏನಾಗುತ್ತೆ, ಇದರಲ್ಲಿ ಬ್ಯಾಕ್ಟೀರಿಯಾಸ್ ಆಕ್ಟಿವಿಟಿ ಒಳಗಡೆ ಜಾಸ್ತಿಯಾಗಿ ಭೂಮಿನ ಫಲವತ್ತು ಮಾಡುತ್ತೆ. ಡೈರೆಕ್ಟ್ ಸನ್ಲೈಟ್ ಬಿದ್ದರೆ ಭೂಮಿಗೆ ಇವೆಲ್ಲ ಏನು ಉಪಯೋಗಿ ಕೀಟಗಳು, ಇವು ಬ್ಯಾಕ್ಟೀರಿಯಾಸ್ ನಾಶ ಆಗುತ್ತೆ. ಸೊ ಈ ಮಲ್ಚಿಂಗ್ ಇರೋದ್ರಿಂದ ಇದೇ ಭೂಮಿಗೆ ಮಲ್ಚಿಂಗ್ ಇದು. ನಾವು ಆ ಥರ ಮಾಡ್ಕೊಂಡು ಇದನ್ನು ಮಾಯ್ಶ್ಚರ್ ಕಾಪಾಡ್ಕೊಳ್ತೀವಿ ಮತ್ತು ಫರ್ಟಿಲಿಟಿ ಡೆವಲಪ್ ಆಗುತ್ತೆ. ಸೊ ಇದು ಎರಡನೇದು ಬಹುಮುಖ್ಯವಾಗಿ ಭೂಮಿಗೆ ಮಲ್ಚಿಂಗ್ ಬೇಕೇ ಬೇಕು ಅಂತ ಹೇಳೋದು ಪಾಳೆಕರು. ಈ ಕಳೆ ಮುಖಾಂತರ ಕಳೆನೇ ನಾವು ಇದನ್ನು ಮಲಗಿಸ್ಬಿಟ್ಟು ಹಾಗೇ ಮಲ್ಚಾಗುತ್ತೆ. ಇದು ಇಡೀ ಸಮ್ಮರಲ್ಲಿ ಹೀಗೆ ಮುಚ್ಚಿರುತ್ತೆ. ಮತ್ತು ಮಳೆಗಾಲದಲ್ಲಿ ಹಸಿರು ಬರುತ್ತೆ, ಮತ್ತು ಅದನ್ನು ಗಿಡದ ಎತ್ತರಕ್ಕೆ ಬಂದರೆ ನಾವು ಮಲಗಿಸ್ಬಿಡ್ತೀವಿ ಅಷ್ಟೇ, ತುಂಡು ಮಾಡಲ್ಲ. ಅದೇ ಭೂಮಿಗೆ ಮಲ್ಚಾಗುತ್ತೆ. ಮಲ್ಚಾಗಿ ಅದು ಫರ್ಟಿಲಿಟಿ ಡೆವಲಪ್ ಆಗುತ್ತೆ. ನೋಡಿ ಇವೆಲ್ಲ ಇವು ಕೆಮಿಕಲ್ ಹಾಕದೇ ಇರೋ ಗಿಡಗಳು ಎಷ್ಟು ಆರೋಗ್ಯವಾಗೇ ಇದೆ. ಯಾವುದೇ ಥರದ ರಾಸಾಯನಿಕ ಅಥವಾ ಯಾವ ಗೊಬ್ಬರನೂ ಉಪಯೋಗಿಸಿಲ್ಲ, ಔಷಧಿ ಏನನ್ನೂ ಇದಕ್ಕೆ ಹಾಕೇ ಇಲ್ಲ. ಇದು 5 ವರ್ಷದಿಂದ ಈ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಇವರು ಕೆಮಿಕಲ್ ಕಲ್ಟಿವೇಷನ್ ಮಾಡ್ತಾರೆ. ಸೊ ಭೂಮಿನೆಲ್ಲ ಹೆರೆದು ಬಿಟ್ಟು ನೋಡಿ ಗಿಡದ ಬಡ್ಡಿಗೆ ಮಾತ್ರ ಮುಚ್ಚಿದ್ದಾರೆ. ಸೊ ಅದೇನಾಗುತ್ತೆ, ಭೂಮಿ ಡೈರೆಕ್ಟ್ ಸನ್ಲೈಟ್ ಬೀಳೋದ್ರಿಂದ ಉಪಯೋಗಿ ಜೀವಾಣುಗಳೆಲ್ಲ ಸತ್ತೋಗುತ್ತೆ. ಸೊ ನ್ಯಾಚುರಲ್ ಕಲ್ಟಿವೇಷನ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಕೆಮಿಕಲ್ ಅನಿವಾರ್ಯವಾಗಿ ಹಾಕಬೇಕಾಗುತ್ತೆ.
ಸೊ ಆ ಖರ್ಚು ಜಾಸ್ತಿ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ ಅಥವಾ ನಷ್ಟ ಆಗುತ್ತೆ. ಇದಕ್ಕೆ ಮೊದಲು ನನಗೆ ಫುಕುವೋಕ ಬಗ್ಗೆ ಒಂದು ಸ್ವಲ್ಪ ಓದಿದ್ದೆ ನಾನು. ಫುಕುವೋಕ ನ್ಯಾಚುರಲ್ ಕಲ್ಟಿವೇಷನ್ ಬಗ್ಗೆ ನಮ್ಮ ತೇಜಸ್ವಿಯವರು ಒಂದು ಹುಲ್ಲಿನ ಕ್ರಾಂತಿಯನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮತ್ತು ಫುಕುವೋಕ ನಾನು ಬೆಂಗಳೂರಿಗೆ ಬಂದಾಗ ಹೋಗಿ ಭೇಟಿನೂ ಮಾಡಿದ್ವಿ ಆಗ. 革命というものはこの藁一本からでも起こせる。この藁は軽くて小さい。だが人々はこの藁の重さを知らない。この藁の進化を多くの人々が知れば、人間革命が起こり国家社会を動かす力となる。ನಂತರ ಯಾವಾಗ ನಮಗಿದೆಲ್ಲ ಲಾಸ್ ಆಗ್ತಾವಂತ ಆ ಬಗ್ಗೆ ಆಲೋಚನೆ ಮಾಡಿ ನಾವೊಂದು 4 ಎಕರೆ ತೋಟನ ಹಾಗೆ ಬಿಟ್ಬಿಟ್ಟು ಅವತ್ತಿಂದ. ಅಂದರೆ ಅದನ್ನು ಹೊಸ್ದಾಗಿ ಕಲ್ಟಿವೇಷನ್ ಮಾಡಿದ್ವಿ. ನಾವು ಗಿಡ ನೆಟ್ಟಾಗಿಂದ ಇವತ್ತವರೆಗೆ ಅದಕ್ಕೆ ಏನನ್ನೂ ಹಾಕಿಲ್ಲ. ನಟ್ಟಿದ್ದು ಬೆಳೆದಿರೋದು ಬಿಟ್ಟರೆ ಈಗ ಒಂದು 2 ವರ್ಷದಿಂದ 2 ವರ್ಷಕ್ಕೊಂದ್ಸರಿ ಜೀವಾಮೃತ ಕೊಡ್ತಾಯಿದ್ದೀವಿ. ಅದು ಆರೋಗ್ಯವಾಗಿದೆ ತೋಟ. ನೋಡಿ ಈ ಗಿಡ ಇದಕ್ಕೆ ಸುಮಾರು 16 ವರ್ಷ ಗಿಡ ನೆಟ್ಟಾಗಿಂದ ಇವತ್ತವರೆಗೆ ಯಾವ ಗೊಬ್ಬರನೂ ಹಾಕಿಲ್ಲ ನಾವು. ಮೇಲ್ಗಡೆ ಕಾಣುತ್ತಲ್ಲ, ಇದು ಮುಂದಿನ ವರ್ಷದ ಫಸಲಿನ ರೆಕ್ಕೆ. ಒಳಗಡೆ ನೋಡಿ ಒಳ್ಳೆ ಫಸಲಿದೆ ನೋಡಿ. ಇದೆಲ್ಲ ಕಾಫಿ ಕಾಣುತ್ತೆ ನೋಡಿ, ಇದೆಲ್ಲ ಫಸಲು, ಈ ವರ್ಷದ ಫಸಲು. ಆ ಕಾಫಿನೇ ಕಾಣೋದಿಲ್ಲ, ಆ ಥರ ಮೇಲ್ಗಡೆ ಮುಂದಿನ ವರ್ಷದ ಫಸಲಿನ ರೆಕ್ಕೆ ಇದೆ. ಯಾವುದೇ ಗೊಬ್ಬರ, ಯಾವುದೇ ಔಷಧಿ, ಈ ಗಿಡ ನೆಟ್ಟಾಗಿಂದ ಇದ್ರ ವಯಸ್ಸಲ್ಲಿ 16 ವರ್ಷ ಆಯಿತು, ಏನನ್ನೂ ಮುಟ್ಟಿಸಿಲ್ಲ ಈ ಭೂಮಿಗೆ. ಹಾಗೇ ಇದೆ. ಈ ಸೀಡ್ದಾರಿಯಿಂದ ಈ ಕಡೆಗೆ 4 ಎಕರೆ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿ. ಇದು ಏನನ್ನು ಹಾಕದೆ ಫುಕುವೋಕ ರೀತಿಯಲ್ಲಿ ಬೆಳೆದಿರ್ತಕ್ಕಂಥ ತೋಟ ಇದು. ಇದೆಯಲ್ಲ, ಇದು ಮ್ಯಾಕ್ಸಿಮಮ್ ಅಂತ. ಇದು ಕಾಫಿನಲ್ಲಿ ಇಷ್ಟೇ ಮ್ಯಾಕ್ಸಿಮಮ್ ಇರುತ್ತೆ ಸೈಜು. ಅಂದರೆ ಈ ಬಂಚಸ್ಸು, ಇದಕ್ಕಿಂತ ದೊಡ್ಡ ಬಂಚಸ್ ಏನು ಮಾಡಿದರೂ ಬರಲ್ಲ ನೀವು. ಸೊ ಆ ಮ್ಯಾಕ್ಸಿಮಮ್ ಇದನ್ನು ಹಾಗೆ ಮುಟ್ಟಿದೆ ನ್ಯಾಚುರಲ್ಲಾಗಿ. ಸೊ ಅದಕ್ಕೇನು ಕೆಮಿಕಲ್ ಬೇಕಾಗಿಲ್ಲ ಅಂತಲೇ ಅರ್ಥ. ಇದಕ್ಕೆ ಯಾವ ಸೈಂಟಿಫಿಕ್ ಕಲ್ಟಿವೇಷನ್ ಮಾಡಿರೋ ತೋಟದಲ್ಲಿ ಹೋಗಿ ನೋಡಿದ್ರು ಇದಕ್ಕಿಂತ ಉತ್ತಮವಾದ ಬಂಚಸ್ ಕಾಣಲ್ಲ. ದ ಬೆಸ್ಟ್ ಬಂಚಸ್ ಕಾಫಿ ಅದು. ಅವೆಲ್ಲ ಅಡ್ಡ ಮಕ್ಕಳಿಗೆ ಸುತ್ತಕೊಳ್ತವೆ. ತುಂಬ ಇದೆ. ಯಾಕೆ ಗೊತ್ತಾ, ಔಷಧಿ ಹೊಡೆಯಲ್ವಲ್ಲ ನಾವು, ಸಿಕ್ಕಾಬಟ್ಟೆ ಇರುತ್ತೆ. ಅದೆಲ್ಲ ಪೆಸ್ಟ್ಸನ್ನು ಕಂಟ್ರೋಲ್ ಮಾಡುತ್ತೆ. ಎಲ್ಲ ಬಂದು ಬಲೆಗೆ ಸಿಗಾಗಳು ತಿಂದಾಗ್ತವೆ. ಸೊ ನ್ಯಾಚುರಲ್ ಕಂಟ್ರೋಲೇ ಇದೆ ಈ ಪ್ರಕೃತಿ ಒಳಗೆ. ನಾವೇನು ತಲೆ ಕೆಟ್ಟ ಅದು ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಇದರಲ್ಲಿ ಏನು ಕಾಯಿಲೆಗಳು ಬರಲ್ಲ ಯಾವುದಕ್ಕೂ. ಬಳ್ಳಿಗೆ, ಮೆಣಸಿನ ಬಳ್ಳಿಗೆ ಕೂಡ ಕೆಮಿಕಲ್ ಹಾಕಿದ ಕಡೆ ಸ್ವಲ್ಪ ರೋಗ ಬರುತ್ತೆ. ಇಲ್ಲಿ ಏನೂ ಬರೋದಿಲ್ಲ, ಒಂದೇ ಒಂದು ಬೀಳಿಗೂ ರೋಗ ಇಲ್ಲ. ಈ ಬ್ಲ್ಯಾಕಲ್ಲಿ ರೋಗನೇ ಇರೋದಿಲ್ಲ. ಇದರಲ್ಲಿ ಎಲ್ಲ ಬಳ್ಳಿಗಳು ನೋಡಿ ಆರೋಗ್ಯವಾಗೇ ಇದ್ದಾವೆ. ನ್ಯಾಚುರಲ್ ಆಗಿತ್ತಲ್ಲ, ಜೀವಾಮೃತ ಕೊಡೋದ್ರಿಂದ ಏನು ತೊಂದರೆ ಇಲ್ಲ. ಸ್ವಲ್ಪ ಇನ್ನೂ ಇಂಪ್ರೂವ್ ಆಗ್ತವೆ. ಪ್ಲಾಂಟ್ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ತುಂಬ ಚೆನ್ನಾಗಿ ಆಗ್ತವೆ. ಸೊ ಈ ಹೆಂಗೂ ಇದಕ್ಕೆ ಕೊಡ್ತೀವಲ್ಲ, ಇದಕ್ಕೂ ಕೊಡ್ತಾಯಿದ್ವಿ. ಇದಕ್ಕೆ ನಿಲ್ಲಿಸಿದಾಗ ಎಲ್ಲವೂ ನಿಲ್ಲಿಸ್ಬಿಡ್ತೀವಿ. ಇನ್ನೊಂದು 5 ವರ್ಷ ಕೊಟ್ಕೊಂಡ್ರೆ ಇದಕ್ಕೂ ಆಮೇಲೆ ಏನು ಬೇಕಾಗಲ್ಲ ಅಂತ ಪಾಳೆಕರ್ ಹೇಳೋದು. ಏನು ಮಾಡಬೇಕಾಗಿಲ್ಲ ಆಮೇಲೆ ಅಂತ. ಸೊ ಇದು ಫುಕುವೋಕ ಕಲ್ಟಿವೇಷನ್ಗೆ ಹೋಗಲಿಕ್ಕೆ ಒಂದು ದಾರಿ ಜೀವಾಮೃತ ಅಷ್ಟೇ. ಸೊ ಪಾಳೆಕರ್ ಕೃಷಿಯಿಂದ ನ್ಯಾಚುರಲ್ ಕಲ್ಟಿವೇಷನ್ ಫುಕುವೋಕ ಕೃಷಿಗೆ ಹೋಗಬೇಕು. ಬಟ್ ಎಲ್ಲದಕ್ಕಿಂತ ಇನ್ನೊಂದು ಏನು ಅಂದರೆ, ನ್ಯಾಚುರಲ್ ಕಲ್ಟಿವೇಷನ್ ಹೋಗಬೇಕಾದ್ರೆ ಮೊದಲು ಮಾನಸಿಕವಾಗಿ ತಯಾರಾಗಬೇಕು ಯಾರಾದ್ರೂ. ಇಲ್ಲಿ ತಾಳ್ಮೆ ತುಂಬ ಬೇಕಾಗ್ತದೆ. ತಾಳ್ಮೆ ಇಲ್ಲ ಅಂದ್ಬಿಟ್ರೆ ನೀವು ನ್ಯಾಚುರಲ್ ಕಲ್ಟಿವೇಷನ್ಗೆ ಹೋಗೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರವ್ರನ್ನ ಖರ್ಚುಗಳನ್ನ ಲಿಮಿಟ್ ಮಾಡ್ಕೊಬೇಕು. ಅವ್ರ ಕುಟುಂಬದ ಖರ್ಚನ್ನು ಕೂಡ ಎರಾಬೇರಿ ಮಾಡಿಕೊಡ್ದು. ತಿರುಗಾಟ ಕಡಿಮೆ ಮಾಡಬೇಕಾಗ್ತದೆ. ತಿರುಗಾಟ ಕಡಿಮೆ ಮಾಡೋದ್ರಿಂದ 2 ಲಾಭ. ಒಂದು ಖರ್ಚು ಕಡಿಮೆ ಆಗ್ತದೆ, ಒಂದು ಅವ್ರವ್ರ ಜಮೀನಲ್ಲಿ ಅವ್ರ ತಿರುಗಾಟ ಹೆಚ್ಚಾಗ್ತದೆ. ಏನು ನಿಗಾ ಕೊಡೋ ಅಂಥದ್ದು ಆ ಭೂಮಿ ಬಗ್ಗೆ ಮತ್ತು ಅವ್ರು ಬೆಳೆಯೋ ಅಂಥ ಸಸ್ಯಗಳ ಬಗ್ಗೆ ನಿಗಾ ಕೊಡೋದಕ್ಕಂತ ಜಾಸ್ತಿ ಆಗ್ತದೆ. ಆಗ ಆಟೋಮೆಟಿಕ್ಕಾಗಿ ಅದು ಚೆನ್ನಾಗಿ ಆಗ್ತದೆ. ನಾವು ಮಾಡ್ತಕ್ಕಂಥ ಎಲ್ಲ ಕಸುಬುಗಳಲ್ಲಿ ಆಳವಾಗಿ ತಿಳ್ಕೊಳ್ಳೋದೇ ಜ್ಞಾನ. ಸೊ ಪ್ರಕೃತಿ ಜ್ಞಾನ ಇದೆಯಲ್ಲ, ಮೊದಲೇನಾಗ್ತಾ ಇತ್ತು ಅಂದರೆ ಅಜ್ಜನಿಂದ ಅಪ್ಪನಿಗೆ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಕ್ಕಳಿಗೆ ಅದು ಹರಿದು ಬರ್ತಾ ಇತ್ತು. ಈ ಕೃಷಿಕರದ ಜ್ಞಾನವನ್ನು ವಿಜ್ಞಾನ ಅಂತ ತಗೊಳ್ಳೇ ಇಲ್ಲ ನಮ್ಮ ದೇಶದಲ್ಲಿ. 2ನೇ ಮಹಾಯುದ್ಧ ನಡೆದ ಮೇಲೆ ಅವರೇನು ರಾಸಾಯನಿಕ ಫ್ಯಾಕ್ಟ್ರಿಗಳನ್ನ, ಅದನ್ನು ಅಮ್ಯುನಿಷನ್ಸ್ ತಯಾರು ಮಾಡ್ತಕ್ಕಂಥ ಎಲ್ಲ ಫ್ಯಾಕ್ಟ್ರಿಗಳನ್ನ ರಾಸಾಯನಿಕ ಫ್ಯಾಕ್ಟ್ರಿಗಳಾಗಿ ಕನ್ವರ್ಟ್ ಮಾಡಿದರು. ಸೊ ಅದನ್ನು ಅವರ ಬಿಸ್ನೆಸ್ನ ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಪಂಚದಾದ್ಯಂತ ರಾಸಾಯನಿಕ ಬಳಕೆಗಳನ್ನು ತಂದರು. These powerful plant growth regulators, when used in more concentrated forms, will kill and defoliate much woody vegetation. The herbicide will open up ground areas, it eliminates ambush areas, will lay open base camps, supply depots, and areas like this that the VC constantly use. It should be noted that the chemicals, when used appropriately,
are harmless to man and do not render the soil unfruitful beyond one agricultural season. ನಿಸರ್ಗದ ಜೊತೆ ಸಹಕಾರದಿಂದ ಮಾಡ್ತಕ್ಕಂಥ ಕೃಷಿನೇ ನೈಸರ್ಗಿಕ ಕೃಷಿ, ಬೇರೆ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಈಗ ಸಹಕಾರ ಇಲ್ಲ ಅಂದರೆ ಒಬ್ಬ ಮನುಷ್ಯ ಸಹಕಾರ ಮಾಡದಿದ್ರೆ ಅವರಿಬ್ಬರು ಘರ್ಷಣೆ ಶುರುವಾಗುತ್ತೆ. ಸೊ ಮೂಲಭೂತವಾಗಿ ಏನಾಗಿದೆ ಅಂದರೆ ಭೂಮಿ ಜೊತೆ ನಿಸರ್ಗದ ಜೊತೆ ನಾವು ಘರ್ಷಣೆ ಮಾಡ್ಕೊತಾ ಇದ್ದೀವಿ. ಘರ್ಷಣೆಯ ಬದುಕು ಶಾಂತಿ ಕೊಡೋದಿಲ್ಲ. ನೈಸರ್ಗಿಕವಾಗಿ ಕೃಷಿ ಮಾಡಿದಾಗ ನಾವೆಲ್ಲ ಆಗ್ತೀವಿ. ಅವ ಸ್ವಾವಲಂಬಿಗಳಾದ ಮುಂದಿನ ಕಷ್ಟಗಳನ್ನ ಮುಂದಿನ ಇದನ್ನ ನಾವು ಎದುರಿಸ್ಬೋದು. ಈಗ ನಾವು ಎಲ್ಲದಕ್ಕೂ ಬೇರೆ ಡಿಪೆಂಡ್ ಆಗ್ತಾರೆ. ಎಲ್ಲದು ಅಯ್ಯೋ ಒಂಚೂರು ಏನಾದರೂ ಸಬ್ಸಿಡಿ ಕೊಟ್ರೆ ಅಥವಾ ಏನೋ ಭಿಕ್ಷುಕರು ಮಾಡಿಬಿಡ್ತಾರೆ ನಮ್ಮ ದೇಶದ ರೈತರು. ನಾವು ಭಿಕ್ಷುಕರು, ನಾವು ಅನ್ನ ಕೊಡೋರಲ್ಲ, ನಾವು ಭಿಕ್ಷುಕರಾಗಿದ್ದೇವೆ ಇವತ್ತಿನ ದಿವಸ. ಆವಾಗ ಅವರು ನಮ್ಮನ್ನು ಹೆಂಗೆ ಬೇಕಾದ್ರೆ ಆಟ ಆಡಿಸ್ತಾರಲ್ವ. ಆವಾಗ ಬಾ ಇವಾಗ ಬಾ ಏನೆಲ್ಲ ಎಲ್ಲ ಅಧಿಕಾರಿಗಳಿಂದ ಹಿಡಿದು ರಾಜಕೀಯ ವ್ಯಕ್ತಿಗಳಿಂದ ಯಾವ ಥರ ರೈತರನ್ನ ಇದು ಮಾಡ್ತೇವೆ ಅನ್ನೋ ನಿಮಗೆಲ್ಲ ಗೊತ್ತು. ಆ ಥರ ಮಾಡ್ತಾರೆ. ನಾವು ಸ್ವಾವಲಂಬಿಗಳಾದಾಗ ನಮ್ಮ ಹತ್ರಲ್ಲೇ ನಮ್ಗೆ ಊಟ ಮಾಡೋಕ್ಕಿದ್ದಾಗ ನಾವು ಬೇರೆಯನ್ನೆಲ್ಲ ಎದುರಿಸ್ತಾ ಬರ್ಬೋದಲ್ವ. ಅದನ್ನೇ ನಾನು ರೈತರುಗಳು ಸ್ವಾವಲಂಬಿಗಳಾಗಿ ಬೇರೆಯೊಂದು ಹೊರಗಲ್ದ ಥರದ್ದು ಕಮ್ಮಿ ಮಾಡಿ ಅವಾಗ ನಾವು ಊಟ ಮಾಡ್ಬೋದು. ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ನಾವು ಊಟ ಮಾಡಿ ನಮ್ಮನ್ನು ನಾವು ಮಾಡ್ಕೊಂತೀವಿ, ನಿಮ್ಮ ಅವಶ್ಯಕತೆಗಳಿಲ್ಲ ಅಂದಾಗ ಬೇರೆಯನ್ನ ನಾವು ನಿಧಾನಕ್ಕೆ ಎಲ್ಲ ನಮ್ಗೆ ಆಗ ಅನ್ಯಾಯಗಳನ್ನ ಅವನ್ನ ಎದುರಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಲ್ವಾ.